ಹಾಯ್ ಗೈಸ್, ನಾನು ನಿಮ್ಮ ಕಿರಣ್ ಗೌಡ. ಇವತ್ತು ನಾವು ಒಂದು ಎಪಿಕ್ ಅಡ್ವೆಂಚರ್ಗೆ ಹೋಗ್ತಾ ಇದ್ದೀವಿ. ಅದು ಕೂಡ ಈ ಒಂದು ಬ್ಯೂಟಿಫುಲ್ ಸೀನರಿಯಲ್ಲಿ ನಾವು ಈ ಅಡ್ವೆಂಚರ್ ಮಾಡ್ತಿರೋದು ಬಂದ್ಬಿಟ್ಟು ಈ ಒಂದು ಬೆಸ್ಟ್ ಕಂಪಾನಿಯನ್ ಜೊತೆಗೆ. ಬಟ್ ನಿಮಗೆ ಗೊತ್ತಾ, ಈ ವೆಹಿಕಲ್ ಕೆಪಾಸಿಟಿನ ಇನ್ನಷ್ಟು ಬೂಸ್ಟ್ ಮಾಡ್ತಿರೋದು ಯಾವುದು ಅಂತ ಹೇಳ್ಬಿಟ್ಟು ಅದು ಬೇರೆ ಯಾವುದೂ ಅಲ್ಲ, ಈ ಒಂದು ಡ್ಯೂಲರ್ 80-002 ಟೈರ್ಸ್. ಒಂದು ಅಗ್ರೆಸಿವ್ ಡಿಸೈನ್ ಇದೆ, ಎಕ್ಸಗನಲ್ ಬ್ಲಾಕ್ಸ್ ನೋಡ್ತಾ ಇದ್ದೀರಲ್ಲ, ಎಕ್ಸಗನಲ್ ಬ್ಲಾಕ್ಸ್ ಇದೆ, ಸೈಡ್ ವಾಲ್ ಥಿಕ್ ಇದೆ. ವೆಟ್ ಟೆರೈನ್ಗೂ ಸೂಟಬಲ್ ಗಾಡಿ ಇದು, ಹಾಗೆ ಡ್ರೈ ಟೆರೈನ್ಗೂ ಸೂಟಬಲ್ ಗಾಡಿ. ಡಿಸ್ಪೈಟ್ ಆಫ್ ದಿಸ್ ಅಗ್ರೆಸಿವ್ ಡಿಸೈನ್, ಹೈವೇಲಿ ತುಂಬಾನೇ ಲೋ ನಾಯ್ಸ್ ಇದೆ ಅಂತ ಹೇಳ್ಬೋದು ಬೇರೆ ಎಲ್ಲ ಒಂದು 80 ಟೈರ್ಸ್ಗೆ ಕಂಪೇರ್ ಮಾಡಿದ್ರೆ. ಅಂಡ್ ಎಕ್ಸಗನಲ್ ಏನ್ ಬ್ಲಾಕ್ಸ್ ಕೊಟ್ಟಿದ್ದಾರೆ ಅದನ್ನ ಸೈಡ್ ವರ್ಗೂ ತಗೊಂಡ್ಬಂದಿದ್ದಾರೆ. ಸೊ ಅದರಿಂದಾಗಿನೇ ಇನ್ನಷ್ಟು ಗ್ರಿಪ್ ಇದೆ. ಬನ್ನಿ ನೋಡ್ತಾ ಹೋಗೋಣ. ಸರ್, ಥ್ಯಾಂಕ್ಸ್ ಫಾರ್ ದ ವಾರ್ಮ್ ವೆಲ್ಕಮ್ ಸರ್. ಶೋರೂಮ್ ಅದು ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಸರ್. ಬನ್ನಿ ಬನ್ನಿ, ವೆಲ್ಕಮ್. ವೈ ನಾಟ್, ಬನ್ನಿ ತೋರಿಸ್ತೇನೆ. ಸರ್, ಥ್ಯಾಂಕ್ಸ್ ಫಾರ್ ಶೋಯಿಂಗ್ ದ ಶೋರೂಮ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಟ್ಯಾಂಡರ್ಡೈಸ್ ಆಗಿ ಆರ್ಗನೈಸ್ ಮಾಡಿದ್ದೀರಾ ಶೋರೂಮ್ನ. ಸರ್ ಹೇಳಿ, ಬ್ರಿಡ್ಜ್ಸ್ಟೋನ್ ಜೊತೆಗೆ ಯಾವ ಥರ ಸ್ಟಾರ್ಟ್ ಆಯಿತು ನಿಮ್ಮ ಬಾಂಧವ್ಯ? ಆ್ಯಂಡ್ ಬ್ರಿಡ್ಜ್ಸ್ಟೋನ್ ಬ್ರ್ಯಾಂಡ್ನೇ ಏನಕ್ಕೆ ತೊಗೋಬೇಕಂತ ಅನಿಸ್ತು ನಿಮಗೆ? 96ಇಂದ ನಾನು ಟೈರ್ ಬಿಸ್ನೆಸ್ಸಿಗೆ ಬಂದೆ. ಸೊ 2 ಇಯರ್ಸ್ ಬೇರೆ ಬೇರೆ ಬ್ರ್ಯಾಂಡ್ ಮಾಡ್ತಾಯಿದ್ದೆ. ಸೊ 98ಗೆ ಬ್ರಿಡ್ಜ್ಸ್ಟೋನ್ ಇಂಡಿಯಾಕ್ಕೆ ಲಾಂಚ್ ಆಗ್ತದೆ ಅಂತೇಳಿ ನನಗೆ ನ್ಯೂಸ್ ಸಿಕ್ಕಿತ್ತು. ಸೊ ನಾನು ಇಮಿಡಿಯೇಟ್ ಅಪ್ಲೈ ಮಾಡಿದೆ, ನನಗೆ ಡೀಲರ್ಶಿಪ್ ಸಿಕ್ತು. ಸೊ ಅಲ್ಲಿಂದ ನಾನು ಬ್ರಿಡ್ಜ್ಸ್ಟೋನ್ ಬ್ರ್ಯಾಂಡನ್ನು ವಾಚ್ ಮಾಡ್ತಾಯಿದ್ದೆ. ಟಿ ವಿಯಲ್ಲೆಲ್ಲ ನಾನು ಸ್ವಲ್ಪ ಸ್ಪೋರ್ಟ್ಸ್ ಜಾಸ್ತಿ ನೋಡೋದು. ಇದು ನಿಮ್ಮದು ಈ ಫಾರ್ಮುಲಾ 1 ರೇಸಿಂಗ್ ಎಲ್ಲ ಅವರೇ ಸ್ಪಾನ್ಸರ್ ಮಾಡ್ತಿದ್ರು. ಆ ಬ್ರ್ಯಾಂಡ್ ಮಸ್ತ್ ಫೆಮಿಲಿಯರ್ ಆಗಿತ್ತು. ಸೊ ಅದು ಬ್ರ್ಯಾಂಡ್ ಇಂಡಿಯಾಗೆ ಬರ್ತಾ ಇದಲ್ಲ, ಯಾಕೆ ಬರ್ತಾನೆ ತಗೊಂಡೆ. ಫಸ್ಟ್ ಒಂದು ಶೋರೂಮಲ್ಲಿ ಸ್ಟಾರ್ಟ್ ಮಾಡಿದೆ, ಮತ್ತು ಇನ್ನೊಂದು ಶೋರೂಮ್ ಮಾಡಿದೆ. ಸೊ 2 ಶೋರೂಮನ್ನು ಎಕ್ಸ್ಕ್ಲೂಸಿವ್ ಆಗಿ ಸಿಲೆಕ್ಟ್ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನಮ್ಮದು ಸೇಲ್ಸ್ ಜಾಸ್ತಿ ಆಗಿ ಸೊ ಪ್ರಾಡಕ್ಟ್ ಬಗ್ಗೆ ಜನಗಳಿಗೆ ಕೂಡ ಒಳ್ಳೆ ಅದರದ್ದು ಕ್ವಾಲಿಟಿ, ಡ್ಯೂರಬಿಲಿಟಿ, ಅದರ ಮೈಲೇಜ್ ಮತ್ತು ಅದರ ಡ್ರೈವಿಂಗ್ ಪರ್ಫಾರ್ಮೆನ್ಸ್, ಕಂಫರ್ಟ್ ಎಲ್ಲ ಜನಗಳಿಗೆ ಗೊತ್ತಾಯಿತು. ಇವತ್ತಿಗೆ ನಾವು ಉಡುಪಿಯಲ್ಲಿ ನಂಬರ್ 1 ಬ್ರ್ಯಾಂಡ್ ಆಗಿ ಅದು ಬೆಳೆದಿದೆ ಈಗ. ಸೊ ಸರ್, ಇವಾಗ ನೀವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀರಾ ಬ್ರಿಡ್ಜ್ಸ್ಟೋನ್ ಬ್ರ್ಯಾಂಡ್ನ. ಸೊ ಇದುವರೆಗೂ ನೀವು ಬ್ರಿಡ್ಜ್ಸ್ಟೋನ್ ಬ್ರ್ಯಾಂಡಲ್ಲಿ ತುಂಬ ಇಷ್ಟಪಡುವಂತಹ ಒಂದಷ್ಟು ವಿಷಯಗಳು ಮತ್ತು ಒಂದು ಮೆಮೊರೀಸ್ ಇದ್ದರೆ ಅದನ್ನು ತಿಳಿಸ್ಕೋಬೋದು ಸರ್ ವೀಕ್ಷಕರಿಗೆ. ಇನಿಷಿಯಲಿ ಅವರು ನಮಗೆ ಒಳ್ಳೆ ಮೋಟಿವೇಟ್ ಮಾಡ್ತಾಯಿದ್ರು. ಸ್ಟಾರ್ಟ್ ರೈಟ್ ಫ್ರಮ್ ದ ಬಿಗಿನಿಂಗ್ ಅವರು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಆ ಟಾರ್ಗೆಟ್ ಮಾಡಿದರೆ ಒಂದು ಫಾರಿನ್ ಟ್ರಿಪ್ ಇಡ್ತಾಯಿದ್ರು, ಸ್ವಲ್ಪ ಟಾರ್ಗೆಟ್ ಜಾಸ್ತಿ ಮಾಡಿದರೆ ಸ್ಪೌಸ್ ಟ್ರಿಪ್ಪಿಗೆ ಎಲೋ ಮಾಡ್ತಾಯಿದ್ರು. ಸೊ ನಾವು ಕಂಟಿನ್ಯೂಸ್ ಒಂದು 8-10 ವರ್ಷ ಅದೇ ಥರ ಟಾರ್ಗೆಟ್ ಮಾಡಿ ಸ್ಪೌಸಿಗೆ, ನನಗೆ, ನನ್ನ ಒಟ್ಟಿಗೆ ನಾವು ತುಂಬ ದೇಶಕ್ಕೆ ಹೋಗಿದ್ದೇವೆ. ಆವಾಗ ನಮ್ಮೊಟ್ಟಿಗೆ ಕಂಪ್ನಿ ಸೇಲ್ಸ್ ಡೈರೆಕ್ಟ್ರ್, ಮ್ಯಾನೇಜಿಂಗ್ ಡೈರೆಕ್ಟ್ರ್ ಅಥವಾ ಬೇರೆ ಎಲ್ಲ ಡೀಲರ್ಸ್ ಎಲ್ಲ ನಾವು ಒಂದು ಇಯರ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ನಾವೆಲ್ಲ ಒಟ್ಟು ಸೇರ್ತಾಯಿತ್ತು. ಸರ್, ಡ್ಯೂಲರ್ 80-002 ಬಗ್ಗೆ ನೀವು ಹೇಳೋದಾದರೆ ಮತ್ತು ಯಾವ ಥರ ಸೂಟಬಲ್ 2 ಸರ್ಫೇಸಸ್ಗೆ? ಓಕೆ, ಇದು ರೀಸೆಂಟ್ಲಿ ಲಾಂಚ್ ಮಾಡಿದ್ದಾರೆ. ಅದರ ಟೈರ್ ಡಿಸೈನ್ ತುಂಬ ಅಗ್ರೆಸಿವ್ ಆಗಿದೆ. ಪ್ಯಾಟರ್ನ್ ಒಂಥರ ಎಕ್ಸರ್ನಲ್ ಬ್ಲಾಕ್ ಕೊಟ್ಟು ಅದರ ಸೈಡ್ ವಾಲೆಲ್ಲ ಸ್ವಲ್ಪ ಒಳ್ಳೆ ಮಾಡಿ, ಸೊ ಟೈರ್ ಲುಕ್ ವೈಸ್ ತುಂಬ ಡಿಸೈನ್ ತುಂಬ ಯುನೀಕ್ ಮಾಡಿದ್ದಾರೆ. ಸೊ ಮತ್ತು ಅದು ಬೋತ್ ಫಾರ್ ವೆಟ್ ಆ್ಯಂಡ್ ಡ್ರೈ ಗ್ರಿಪ್. ಸೊ ಅದನ್ನು ನಿಮಗೆ 2 ಪರ್ಪಸಿಗೆ ಕೂಡ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಅದು ಇಟ್ಸ್ ಗುಡ್ ಟ್ರ್ಯಾಕ್ಷನ್ ಇದಿದೆ. ಯಾಕಂದರೆ ನಿಮಗೆ ಮಡ್ಡಲ್ಲಿ ಡ್ರೈವ್ ಮಾಡ್ಬೋದು, ಸ್ಯಾಂಡಲ್ಲಿ ಡ್ರೈವ್ ಮಾಡ್ಬೋದು. ಸೊ ಇಟ್ ಈಸ್ ಲೈಕ್ ಗುಡ್ ಟ್ರ್ಯಾಕ್ಷನ್. ಮತ್ತು ಓವರಾಲ್ ಟೈರ್ ಪರ್ಫಾರ್ಮೆನ್ಸ್ ಒಳ್ಳೆ ಇದೆ ಅದು. ಯಾಕಂದರೆ ಅದರ ಡಿಸೈನ್ ಲುಕ್ ವೈಸ್ ಒಳ್ಳೆ ಮಾಡಿದರು ಅವರು. ಆಲ್ ಟೆರೈನ್ ಟೈರ್ ಅಲ್ಲ, ಸೊ ನಿಮಗೆ ಆನ್ ರೋಡ್ ಹೋಗುವಾಗ ನಾಯ್ಸ್ ಕಮ್ಮಿ ಇರಬೇಕು ಜನಗಳಿಗೆ. ಸೊ ಇದು ಸ್ವಲ್ಪ ಲೋ ನಾಯ್ಸ್ ಎಲ್ಲ ವಿಷಯದಲ್ಲಿ ಕೂಡ ಅವರು ತುಂಬ ರಿಸರ್ಚ್ ಮಾಡಿದಾಗೆ ಇದೆ. ಆ ಟೈರ್ ಒಳ್ಳೆ ಇದೆ ಟೈರ್. ಬ್ಲಾಕ್ಸ್ ಎಲ್ಲ ಜಾಸ್ತಿ ಇದ್ರೂ ಕೂಡ ನಾಯ್ಸ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ತುಂಬ ಒಳ್ಳೆ ಸ್ಟೋರಿ ನಿಮ್ಮದು, ನಿಜವಾಗ್ಲೂ ಖುಷಿ ಆಯಿತು. ತುಂಬ ಒಳ್ಳೆ ಇನ್ಸ್ಪಿರೇಷನ್ ನೀವು ನಮ್ಮಂಥ ಯೂತ್ಸ್ಗಳಿಗೆ. ಒಂದೇ ಬ್ರ್ಯಾಂಡ್ನ 26 ಇಯರ್ಸಿಂದ ನಡ್ಸ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟು. ಆ್ಯಂಡ್ ಅದೇ ಥರ ಸಪೋರ್ಟ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ರಿ ನೀವೇನೆ. ಸೊ ನಿಜವಾಗ್ಲೂ ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಂಥ ಒಳ್ಳೆ ಪಯಣ ಇದು. ಇಷ್ಟೆಲ್ಲ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ. ಎಂಥದ್ದೇ ಟಫೆಸ್ಟ್ ಟರೈನ್ಸ್ ಆದರೂ ಕೂಡ ಈ ಒಂದು ಗಾಡಿ ಅಂಜಲಿಲ್ಲ. ಬ್ರಿಡ್ಜ್ಸ್ಟೋನ್ ಡ್ಯೂಲರ್ 80-002 ಟೈರ್ಸ್ ಬಂದ್ಬಿಟ್ಟು
ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬೋದು. ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ್ಯಂಡ್ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಳ್ಳೆ ಜರ್ನಿಗಳಲ್ಲಿ ನಾವು ತುಂಬ ನೆನಪುಗಳನ್ನ ತೊಗೊಂಡು ಹೋಗ್ತೀವಿ. ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ ಓವರಾಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಟ್ರಯಲ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಈ ಸ್ಟೋರಿಗಳು ಕೂಡ ಅಷ್ಟೇ ಇನ್ಸ್ಪೈರಿಂಗ್ ಆಗಿತ್ತು. ಓವರಾಲ್ ಆಗಿ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಈ ಒಂದು ಜರ್ನಿ. ಆ್ಯಂಡ್ ಇದೆಲ್ಲ ಪಾಸಿಬಲ್ ಆಗಿದ್ದು ಯಾವುದರಿಂದ ಗೊತ್ತಾ? ಬ್ರಿಡ್ಜ್ಸ್ಟೋನ್ ಡ್ಯೂಲರ್ 80 002 ಟೈರ್ಸ್ ಇಂದ. ಥ್ಯಾಂಕ್ಸ್ ಟು ಆಲ್ ನ್ಯೂ ಬ್ರಿಡ್ಜ್ಸ್ಟೋನ್ ಡ್ಯೂಲರ್ 80 002 ಟೈರ್ಸ್.